ಮಾಸಿಕ ಸೇವಾ ಮಾಸಿಕ ಸೇವಾ ಕವಾಯತು ಹೇಳಿದ್ರು, ಅದರಲ್ಲಿ ನೀವು ಪ್ರಮುಖವಾಗಿ ಟ್ರಾನ್ಸ್ಫರ್ ವಿಚಾರನ ಪ್ರಸ್ತಾಪ ಮಾಡಿದ್ರಿ. ಅಷ್ಟೊಂದು ಲಿಸ್ಟ್ ಬರ್ತಾ ಇಲ್ಲ. ಎಚ್ಚರಿಕೆ ಕೂಡ ಕೊಟ್ಟಿದ್ದೀರಿ. ನೋ ಲಿಸ್ಟ್ ಬರ್ತಾ ಇಲ್ಲ. ಪ್ರತಿ ತಿಂಗಳಂತೆ ಇವತ್ತು ಕೂಡ ಇಲ್ಲಿ ಮಾಸಿಕ ಕವಾಯತನ್ನು ಮಾಡಿದ್ದೇವೆ. ನಿಮಗೆಲ್ಲ ಗೊತ್ತಿರೋ ಹಾಗೆ ನಿಯತವಾಗಿ ಮೊದಲನೇ ಶುಕ್ರವಾರ ಪ್ರತಿ ತಿಂಗಳು ನಾವು ಈ ಮಾಸಿಕ ಕವಾಯತನ್ನು ಆಯೋಜನೆ ಮಾಡ್ತೇವೆ. ಪ್ರತಿ ತಿಂಗಳು ಬೇರೆ ಬೇರೆ CR ಗ್ರೌಂಡ್ಗಳಲ್ಲಿ, ಈ ಸಲ ಇಲ್ಲಿ CR ಸೌತ್ನಲ್ಲಿ ಮಾಡಲಾಗಿತ್ತು. ಇಲ್ಲೂ ಕೂಡ ಎಲ್ಲ ನಮ್ಮ ಅಧಿಕಾರಿ ಸಿಬ್ಬಂದಿಗಳು ಭಾಗವಹಿಸಿದ್ದಾರೆ, ಉತ್ತಮ ಕವಾಯತನ್ನು ಪ್ರದರ್ಶಿಸಿದ್ದಾರೆ. ಜೊತೆಗೆ ಯಾರು ಈ ತಿಂಗಳಲ್ಲಿ ಉತ್ತಮ ಕೆಲಸ ಕಾರ್ಯಗಳನ್ನು ನಿರ್ವಹಿಸಿ ಅಧಿಕಾರಿಗಳ ಮೆಚ್ಚುಗೆ ಅಥವಾ ಸಾರ್ವಜನಿಕರ ಪ್ರಶಂಸೆಗೆ ಒಳಗಾಗಿದ್ದಾರೆ ಅವರೆಲ್ಲರನ್ನ ಕೂಡ ಇಲ್ಲಿ ಸುಮಾರು 67 ಜನರನ್ನ ಇಲ್ಲಿ ಪುರಸ್ಕರಿಸಲಾಗಿದೆ. ಇದು ನಾವು ಮಾಡಿಕೊಂಡು ಬಂದಿರತಕ್ಕಂಥ ಒಂದು ಸಂಪ್ರದಾಯ ಆಗಿದೆ. ಜೊತೆಗೆ ಇವತ್ತು ಕವಾಯತಿನಲ್ಲಿ ಈ ವರ್ಗಾವಣೆಗಳ ಬಗ್ಗೆ ನಾನು ಗಮನವನ್ನು ಸೆಳೆದಿದ್ದೇನೆ. ಇದು ಈಗಾಗಲೇ ಹೇಳಿದಾಗೆ ಈ ಅನೇಕ ಸಂದರ್ಭಗಳಲ್ಲಿ ಸಿಬ್ಬಂದಿಗಳು ಬೇರೆ ಬೇರೆ ಕಾರಣಗಳಿಗಾಗಿ ಪೊಲೀಸ್ ಆಯುಕ್ತರ ಕಚೇರಿಗೆ ನೇರವಾಗಿ ಬಂದು ತಮ್ಮ ಅರ್ಜಿಗಳನ್ನು, ಕೋರಿಕೆಗಳನ್ನು, ಮನವಿಗಳನ್ನು ಕೊಡ್ತಾ ಇದ್ದಾರೆ. ಬಟ್ ಈಗಾಗಲೇ ನಾವು ಬೇರೆ ಬೇರೆ ಕಾಲಘಟ್ಟಗಳಲ್ಲಿ ಪ್ರಮೋಷನ್ಗಳನ್ನು ಮತ್ತು ವರ್ಗಾವಣೆಗಳನ್ನು ಮಾಡಿದ್ದೇವೆ. ಅದಾದ ನಂತರವೂ ಕೂಡ ಪ್ರತಿ ದಿವಸ ಅಥವಾ ಪ್ರತಿ ತಿಂಗಳು ನಾವು ಅದನ್ನೇ ಮಾಡಲಿಕ್ಕೆ ಆಗೋದಿಲ್ಲ ಅಂತೇಳಿ ಒಂದು ಕಟ್ಟುನಿಟ್ಟಿನ ನಿಯಮಗಳನ್ನು ಮತ್ತು ಒಂದು ಶಿಸ್ತನ್ನು ಅಳವಡಿಸಲಿಕ್ಕೆ ಈ ಕ್ರಮವನ್ನು ಕೈಗೊಳ್ಳಲಾಗಿದೆ. ಮಾಜಿ ಸಿಎಂ ಕೇಂದ್ರ ಸಚಿವ ಕುಮಾರಸ್ವಾಮಿ ವಿರುದ್ಧವಾಗಿ ಪ್ರಕರಣ ದಾಖಲಾಗಿದೆ, ತನಿಖೆ ನಡೆಯುತ್ತೆ. ಪಾರದರ್ಶಕವಾಗಿ, ನಿಷ್ಪಕ್ಷಪಾತವಾಗಿ ತನಿಖೆಯನ್ನು ಕೈಗೊಳ್ಳುತ್ತೆ. ಸರ್, ಇನ್ನು ಹನುಮಂತನಗರ ಪೊಲೀಸ್ ಸ್ಟೇಷನ್ ಜಾನುವಾರು ಆಗುತ್ತೆ, ದೊಡ್ಡ ಮಟ್ಟದಲ್ಲಿ ಜಾನುವಾರು 10 ದಿನ ಆದರೂ ಕೂಡ ಸ್ಟೇಷನ್ ಗಮನಕ್ಕೆ ಬಂದಿದೆ. ಈಗಾಗಲೇ ಅನೇಕ ಸಂದರ್ಭಗಳಲ್ಲಿ ಯಾರು ದೂರು ಕೊಡದೇ ಇದ್ದರೆ ಗಮನಕ್ಕೆ ಬರೋದಿಲ್ಲ. ಈಗಾಗಲೇ ಗಮನಕ್ಕೆ ಬಂದಿದೆ. ಅದ್ರ ಮೇಲೆ ಕ್ರಮವನ್ನು ಕೂಡ ಪೊಲೀಸರು ತೆಗೆದುಕೊಂಡಿದ್ದಾರೆ. ಸರ್, ಇನ್ನೊಂದು CCP ಹೆಬ್ಬಗೋಡಿ ರೇವಪಾಡಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ಒಬ್ಬರು ಸೋಷಿಯಲ್ ಆಕ್ಟಿವಿಸ್ಟ್ ಹೋಗಿ ಲೋಕಾಯುಕ್ತಕ್ಕೆ ದೂರು ಕೊಟ್ಟಿದ್ದಾರೆ. ಸರ್, ಡಮ್ಮಿ ಚಾರ್ಜ್ ಶೀಟ್ ಮಾಡಲಿಕ್ಕೆ ಹಣನ ಡಿಮ್ಯಾಂಡ್ ಮಾಡಿದ್ದಾರೆ ಅನ್ನೋ ಗೊತ್ತಿಲ್ಲ. ದಟ್ ಈಸ್ ನಾಟ್ ಇನ್ ಮೈ ನಾಲೆಜ್. ಅದು ತನಿಖೆ ಆಗಿದೆ, ಚಾರ್ಜ್ ಶೀಟ್ ಆಗಿದೆ. ಅದನ್ನು ಕೂಡ ಪಾರದರ್ಶಕವಾಗಿ, ನಿಷ್ಪಕ್ಷಪಾತವಾಗಿ ತನಿಖೆಯನ್ನು ಮಾಡಿ ನಾವು ಅಂತಿಮ ವರದಿಯನ್ನು ನ್ಯಾಯಾಲಯಕ್ಕೆ ಸಲ್ಲಿಸಿದ್ದೇವೆ. ಓಕೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.